ಸೀಸನ್ 12ರ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಜರ್ನಿ ಎಲ್ಲರಿಗಿಂತ ವಿಭಿನ್ನ. ಯಾವುದೇ ಹಿನ್ನೆಲೆ ಇಲ್ಲದೆ, ಕನ್ನಡ ಸರಿಯಾಗಿ ಬರದೆ, ಜೀವನದ ಅನುಭವ ಇಲ್ಲದೇ ಇದ್ರೂ ಅಂತ ಘಟಾನುಘಟಿಗಳನ್ನ ಮಣಿಸಿ ಫಸ್ಟ್ ರನ್ನರ್ ಅಪ್ ಆಗೋದು ಸುಲಭದ ಮಾತಲ್ಲ. ಸದ್ಯ ಬಿಗ್ ಬಾಸ್ ಶೋ ಮುಗಿದಿದೆ. ಈ ಪಟಾಕಿ ಪೋರಿಗೆ ಬಿಗ್ ಬಾಸ್ ಕಡೆಯಿಂದ 25 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಯೂಟ್ಯೂಬ್ ವ್ಲಾಗಿಂಗ್ ಮೂಲಕವೇ ಹೆಸರು ಮಾಡಿ ಬಿಗ್ ಬಾಸ್ ಮೆಟ್ಟಿಲು ಹತ್ತಿದ್ದ ಈ ಕರಾವಳಿ ಕುವರಿ ಮುಂದೆಯೂ ವ್ಲಾಗಿಂಗ್ ಕಂಟಿನ್ಯೂ ಮಾಡ್ತಾರಾ? ರಕ್ಷಿತಾ ಶೆಟ್ಟಿ ಅವರ ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋಕ್ಕೂ ಮುಂಚೆ ಕಿಚ್ಚ ಸುದೀಪ್ ರಕ್ಷಿತಾ ಶೆಟ್ಟಿ ಹತ್ರ ಕೇಳ್ತಾರೆ, ಒಂದ್ ವೇಳೆ ನೀವು ವಿನ್ನರ್ ಆಗಿ 50 ಲಕ್ಷ ನಿಮ್ಗೆ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಅಂತ. ಅದಕ್ಕೆ ರಕ್ಷಿತಾ ಹೇಳ್ತಾರೆ, 1 ಲಕ್ಷ ಕೊಟ್ಟು 20 ಹಸು ಖರೀದಿಸ್ತೀನಿ, ಅವುಗಳನ್ನ ನೋಡ್ಕೋತೀನಿ. ಇದು ತಮಾಷೆಗೆ ಹೇಳಿದ್ರೋ ಸೀರಿಯಸ್ ಆಗಿ ಹೇಳಿದ್ರೋ ಗೊತ್ತಿಲ್ಲ. ಅಲ್ಲದೆ 50 ಲಕ್ಷನೂ ಸಿಕ್ಕಿಲ್ಲ. ಆದ್ರೆ ಸಿಕ್ಕ 25 ಲಕ್ಷದಲ್ಲಿ ಏನ್ ಮಾಡಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಹಾಗೆ ರಕ್ಷಿತಾ ಅವರ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ಸಂದರ್ಶನವೊಂದರಲ್ಲಿ ಕೇಳಲಾಗುತ್ತೆ. ಇದಕ್ಕೆ ಉತ್ತರಿಸಿದ ರಕ್ಷಿತಾ ಅವರು, ನನ್ನ ಊರಲ್ಲಿ ಒಂದು ಜಾಗ ಖರೀದಿಸಿ ಅದರಲ್ಲಿ ತೊಟ್ಟಿ ಮನೆಯನ್ನ ನಿರ್ಮಾಣ ಮಾಡ್ತೀನಿ. ಮಕ್ಕಳಿಲ್ಲದ, ವಯಸ್ಸಾದ, ಮನೆಮಠ ಇಲ್ಲದ, ಮಕ್ಕಳಿಂದ ದೂರ ಮಾಡಲ್ಪಟ್ಟ ಹಿರಿಯರನ್ನ ಆ ಮನೆಯಲ್ಲಿ ನೋಡಿಕೊಳ್ತೀನಿ. ಹಾಗೆ ಅಲ್ಲಿ ಒಂದಷ್ಟು ಹಸುಗಳನ್ನ ಸಾಕ್ತೀನಿ. ನಾನು ಕೂಡ ಆ ಮನೆಯಲ್ಲೇ ಇದ್ಕೊಂಡು ಬ್ಲಾಗ್ಸ್ ಮಾಡ್ತೀನಿ ಅಂತ ತಮ್ಮ ಕನಸನ್ನ ಹೇಳಿಕೊಂಡಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವ ರಕ್ಷಿತಾ ತಮ್ಮ ಮುಂದಿನ ಪ್ಲಾನ್ಗಳನ್ನ ಬಿಚ್ಚಿಟ್ಟಿದ್ದಾರೆ. ಅವರ ಈ ಆಸೆ ಈಡೇರ್ಲಿ, ಇತರರಿಗೂ ಮಾದರಿಯಾಗ್ಲಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.